ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಕುಸಿದಿರೋದ್ರಿಂದ ಇವತ್ತು ಸಾಕಷ್ಟು ಬೋರ್ವೆಲ್ ಸಂಬಂಧಪಟ್ಟಂತ ಕುಡಿಯೋ ನೀರು ಆರ್ಸೆನಿಕ್, ಕ್ಯಾಲ್ಸಿಯಂ, ಸೋಡಿಯಂ ಕಂಟೆಂಟ್ ಹೀಗೆ ಹಲವಾರು ರೀತಿಯ ಕಾಯಿಲೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಬರುವಂತಹ ಸಂದರ್ಭದಲ್ಲಿ ನಾನು ಸಂಸತ್ ಸದಸ್ಯನಾದ ಮೇಲೆ ಪ್ರಥಮ ಬಾರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭ ಮಾಡಿ ನನ್ನ ಕ್ಷೇತ್ರದಾದ್ಯಂತ ಸುಮಾರು 300ಕ್ಕೂ ಹೆಚ್ಚು ಘಟಕಗಳನ್ನು ಪ್ರಾರಂಭಿಸಿ ಇವತ್ತು 10 ಪೈಸೆಗೆ 1 ಲೀಟರ್ ನೀರನ್ನು ಕೊಡುವಂತಹ ಯೋಜನೆಯನ್ನು ಅನುಷ್ಠಾನ ಮಾಡಿ ಇವತ್ತು ಎಲ್ಲ ವರ್ಗದ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದವರಿಗೆ ಆರ್ಒ ನೀರು, ಶುದ್ಧ ಕುಡಿಯುವ ನೀರಿನ ಘಟಕ, ಶುದ್ಧ ಕುಡಿಯುವ ನೀರನ್ನು ಕುಡಿಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಇವತ್ತು ಉಪಯೋಗಿಸ್ತಾ ಇದ್ದಾರೆ. ಆ ಒಂದು ಹೆಮ್ಮೆ ಇವತ್ತು ನನಗಿದೆ. ಈ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯ, ಇಡೀ ದೇಶದಲ್ಲಿ ಇವತ್ತು ಪ್ರಚಲಿತ ಆಗಿರ್ತಕ್ಕಂಥದ್ದು ನನಗೆ ಒಂದು ಸಂತೋಷವನ್ನು ತಂದಿರತಕ್ಕಂಥದ್ದು. ಇವತ್ತೇನು ಸ್ಮಶಾನಗಳಲ್ಲಿ ಹೆಣ ಉಳ್ಳಿಕ್ಕೂ ಕೂಡ ಜಾಗ ಇದ್ದಿದ್ದಂತಹ ಪರಿಸ್ಥಿತಿಯನ್ನು ಗಮನಿಸಿ ಇವತ್ತು ವಿದ್ಯುತ್ ಚಿತಾಗಾರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡಿ ಇವತ್ತು ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕುಣಿಗಲ್, ಆನೇಕಲ್ ಮತ್ತು ಎಲ್ಲ ಕಡೆ ಇವತ್ತು ಅತ್ಯುತ್ತಮವಾದಂಥ ಒಂದು ವಿದ್ಯುತ್ ಚಿತಾಗಾರಗಳನ್ನು ಮಾಡಿ ಅದು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಮಾಡತಕ್ಕಂಥ ಈ ಒಂದು ಕೆಲಸ ಅಂತ ಹೇಳಿ ನಾನು ಬಹಳ ಸಂತೋಷದಿಂದ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಬಸ್ ತಂಗುದಾಣಗಳ ನಿರ್ಮಾಣ ಮಾಡುವಂತ ಕೆಲಸ ಪ್ರಾರಂಭ ಮಾಡಿ ಸುಮಾರು ಎಲ್ಲ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 80 ಬಸ್ ತಂಗುದಾಣಗಳನ್ನು ಸಿಸಿಟಿವಿ ಕ್ಯಾಮೆರಾ ಮತ್ತು ಚಾರ್ಜಿಂಗ್ ಸ್ಟೇಷನ್ ಎಲ್ಲವನ್ನೂ ಕೂಡ ಆಧುನಿಕವಾದಂತಹ ವಿನ್ಯಾಸಗೊಳಿಸತಕ್ಕಂಥ ಒಂದು ಬಸ್ ತಂಗುದಾಣವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ನನ್ನ ಲೋಕಸಭಾ ಕ್ಷೇತ್ರದ ಕ್ಷೇತ್ರಾಭಿವೃದ್ಧಿ ಅನುದಾನ ಸಂಪೂರ್ಣವಾಗಿ ಶಾಶ್ವತವಾಗಿ ಎಲ್ಲರಿಗೂ ಕೂಡ ಬಳಕೆ ಆಗುವಂತ ಕೆಲಸಗಳಿಗೆ ಉಪಯೋಗಿಸಿದ್ದೇನೆ ಅಂತಕ್ಕಂಥ ಒಂದು ಸಂತೋಷ ಇವತ್ತು ನಾನು ನೋಡ್ತಾ ಇದ್ದೇನೆ. ಕೆಲವು ಪ್ರದೇಶಗಳಲ್ಲಿ ಅಂಬೇಡ್ಕರ್ ಭವನಗಳ ನಿರ್ಮಾಣಕ್ಕೆ ಬೇಡಿಕೆ ಬಂದಂತ ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾದಂತಹ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಕೂಡ ನಾನು ಇವತ್ತು ಲೋಕಸಭಾ ಸದಸ್ಯರ ಕ್ಷೇತ್ರಾಭಿವೃದ್ಧಿ ನಿಧಿಯನ್ನು ಬಳಕೆ ಮಾಡಿದ್ದೇನೆ. ಅದು ಕೂಡ ಸಾಕಷ್ಟು ಭಾಗಗಳಲ್ಲಿ ಅನುಕೂಲ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಒಂದು ಪ್ರದೇಶಾಭಿವೃದ್ಧಿ ಅನುದಾನವನ್ನು ಬಳಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ನಾನು ಇಟ್ಕೊಂಡಿದ್ದೇನೆ.